ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಶಿವರಾತ್ರಿಯ ದಿನದಂದು ಸಂಪೂರ್ಣವಾಗಿ ಮುಗಿಯುತ್ತೆ. ಶಿವರಾತ್ರಿಯಂದು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಅದಕ್ಕಾಗಿ ಈಗಿನಿಂದಲೇ ತಯಾರಿಗಳು ನಡೀತಾ ಇದೆ. ಮಹಾಶಿವರಾತ್ರಿ ಸಾಧು ಸಂತರ ಪಾಲಿಗೆ ಬಹಳ ವಿಶೇಷವಾದದ್ದು. ಇಷ್ಟು ದಿನಗಳ ಕಾಲ ನಾಗಸಾಧುಗಳ ಶಾಹಿ ಸ್ನಾನ, ಪುಣ್ಯ ಸ್ನಾನ, ಅಮಾವಾಸ್ಯೆಯ ಸ್ನಾನ, ಹುಣ್ಣಿಮೆಯ ಸ್ನಾನಗಳನ್ನು ನಾವು ನೋಡಿದ್ದೀವಿ. ಈಗ ಇನ್ನೇನಿದ್ರು ಕೂಡ ಶಿವರಾತ್ರಿಯ ಒಂದು ಕೊನೆಯ ದಿನದ ಆ ಪುಣ್ಯವಾದಂತಹ ದಿನಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ದಶಾಶ್ವಮೇಧ ಘಾಟ್ನ ಶ್ರೀ ಬ್ರಹ್ಮೇಶ್ವರ ಮಹಾದೇವ್ ಮಂದಿರ ಇದು. ಈ ಮಂದಿರದಲ್ಲಿ ಶಿವನನ್ನ ಪೂಜೆ ಮಾಡುವಂತಹ ಒಂದು ರಿವಾಜು ಮೊದಲಿಂದಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ. ಹಾಗೆ ನೋಡಿದರೆ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳದಲ್ಲಿ ಶಿವರಾತ್ರಿಯ ದಿನವನ್ನು ಬಹಳ ವಿಜೃಂಭಣೆಯಿಂದ, ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಮಹಾಶಿವರಾತ್ರಿ ಅನ್ನೋದು ಪರಶಿವನು ವಿಷವನ್ನ ಕುಡಿದು ವಿಷಕಂಠನಾದಾಗ ಪಾರ್ವತಿ ಬಂದು ಆತನ ಗಂಟಲನ್ನ ಒತ್ತಿ ಹಿಡಿದಾದ ವಿಷ ಅನ್ನೋದು ಗಂಟಲಿನಲ್ಲಿ ಇರುತ್ತೆ. ಶಿವನು ಎಚ್ಚರ ತಪ್ಪಿದ್ರೆ ಅಥವಾ ಶಿವ ಎಚ್ಚರ ತಪ್ಪಿದ್ರೆ ಆತನ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಆ ಕಾರಣದಿಂದ ಭಕ್ತರೆಲ್ಲರೂ ಕೂಡ ಜಾಗರಣೆಯನ್ನ ಮಾಡಿ ಶಿವನನ್ನ ಆರಾಧನೆ ಮಾಡುವಂಥದ್ದು ಮಹಾಶಿವರಾತ್ರಿ. ಆ ಶಿವರಾತ್ರಿಯ ದಿನಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಈಗ ಕಾಯುತ್ತಿದೆ. 26ನೇ ತಾರೀಕು ವಿಶೇಷವಾದಂಥ ಪೂಜೆ ಪುನಸ್ಕಾರ ಅವೆಲ್ಲವೂ ಕೂಡ ಮಹಾಶಿವರಾತ್ರಿಯ ದಿನದಂದು ನಡೀಲಿಕ್ಕಿದೆ. ಅದಕ್ಕಾಗಿ ಬರದ ಸಿದ್ಧತೆ ಕುಂಭಮೇಳದಲ್ಲಿ ನಡೆದಿದೆ. ಕುಂಭಮೇಳ ಅನ್ನೋದು ಅದು ಶಿವನಿಗೆ, ಅದರಲ್ಲೂ ಕೂಡ ಪರಶಿವನಿಗೆ ಪ್ರಿಯವಾದದ್ದು. ಮಹಾ ಕುಂಭಮೇಳ ಅನ್ನೋದು ಈ ದೇವ ಮತ್ತೆ ರಾಕ್ಷಸರ ನಡುವಿನ ಆ ಮಂಥನದ ಸಮಯದಲ್ಲಿ ಉಂಟಾದಂತಹ ಆ ಅಮೃತ ಬಿಂದು ಬಿದ್ದಂಥ ಜಾಗದಲ್ಲಿ ನಡೆಯುವಂಥದ್ದು. 144 ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅದಕ್ಕೆ ಶಿವರಾತ್ರಿಯೂ ಕೂಡ ಕೊನೆಯ ದಿನ ಇರೋದ್ರಿಂದಾಗಿ ಅದಕ್ಕೆ ಬರದ ಸಿದ್ಧತೆ ನಡೆದಿದೆ. ಬರುವ ಯಾತ್ರಿಕರು ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನ ಅಂತ ಹೇಳಿದರೆ ಅದು ಶಿವರಾತ್ರಿಯ ದಿನ. ಒಂದು ಕಡೆಯಲ್ಲಿ ಸಂಗಮ, ತ್ರಿವೇಣಿ ಸಂಗಮ, ಎಲ್ಲ ಘಾಟ್ ಸೇರಿದಂತೆ ಶಿವಮಂದಿರಗಳಲ್ಲೂ ಕೂಡ ವಿಶೇಷವಾದಂಥ ತಯಾರಿ ಇವತ್ತಿನಿಂದ ಆರಂಭ ಆಗಿದೆ. ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಶಿವರಾತ್ರಿಯ ದಿನದಂದು ಸಂಪೂರ್ಣವಾಗಿ ಮುಗಿಯುತ್ತೆ. ಶಿವರಾತ್ರಿಯಂದು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಅದಕ್ಕಾಗಿ ಈಗಿನಿಂದಲೇ ತಯಾರಿಗಳು ನಡೀತಾ ಇದೆ. ಮಹಾಶಿವರಾತ್ರಿ ಸಾಧು ಸಂತರ ಪಾಲಿಗೆ ಬಹಳ ವಿಶೇಷವಾದದ್ದು. ಇಷ್ಟು ದಿನಗಳ ಕಾಲ ನಾಗಸಾಧುಗಳ ಶಾಹಿ ಸ್ನಾನ, ಪುಣ್ಯ ಸ್ನಾನ, ಅಮಾವಾಸ್ಯೆಯ ಸ್ನಾನ, ಹುಣ್ಣಿಮೆಯ ಸ್ನಾನಗಳನ್ನು ನಾವು ನೋಡಿದ್ದೀವಿ. ಈಗ ಇನ್ನೇನಿದ್ರು ಕೂಡ ಶಿವರಾತ್ರಿಯ ಒಂದು ಕೊನೆಯ ದಿನದ ಆ ಪುಣ್ಯವಾದಂತಹ ದಿನಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ದಶಾಶ್ವಮೇಧ ಘಾಟ್ನ ಶ್ರೀ ಬ್ರಹ್ಮೇಶ್ವರ ಮಹಾದೇವ್ ಮಂದಿರ ಇದು. ಈ ಮಂದಿರದಲ್ಲಿ ಶಿವನನ್ನ ಪೂಜೆ ಮಾಡುವಂತಹ ಒಂದು ರಿವಾಜು ಮೊದಲಿಂದಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ. ಹಾಗೆ ನೋಡಿದರೆ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳದಲ್ಲಿ ಶಿವರಾತ್ರಿಯ ದಿನವನ್ನು ಬಹಳ ವಿಜೃಂಭಣೆಯಿಂದ, ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಮಹಾಶಿವರಾತ್ರಿ ಅನ್ನೋದು ಪರಶಿವನು ವಿಷವನ್ನ ಕುಡಿದು ವಿಷಕಂಠನಾದಾಗ ಪಾರ್ವತಿ ಬಂದು ಆತನ ಗಂಟಲನ್ನ ಒತ್ತಿ ಹಿಡಿದಾದ ವಿಷ ಅನ್ನೋದು ಗಂಟಲಿನಲ್ಲಿ ಇರುತ್ತೆ. ಶಿವನು ಎಚ್ಚರ ತಪ್ಪಿದ್ರೆ ಅಥವಾ ಶಿವ ಎಚ್ಚರ ತಪ್ಪಿದ್ರೆ ಆತನ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಆ ಕಾರಣದಿಂದ ಭಕ್ತರೆಲ್ಲರೂ ಕೂಡ ಜಾಗರಣೆಯನ್ನ ಮಾಡಿ ಶಿವನನ್ನ ಆರಾಧನೆ ಮಾಡುವಂಥದ್ದು ಮಹಾಶಿವರಾತ್ರಿ. ಆ ಶಿವರಾತ್ರಿಯ ದಿನಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಈಗ ಕಾಯುತ್ತಿದೆ. 26ನೇ ತಾರೀಕು ವಿಶೇಷವಾದಂಥ ಪೂಜೆ ಪುನಸ್ಕಾರ ಅವೆಲ್ಲವೂ ಕೂಡ ಮಹಾಶಿವರಾತ್ರಿಯ ದಿನದಂದು ನಡೀಲಿಕ್ಕಿದೆ. ಅದಕ್ಕಾಗಿ ಬರದ ಸಿದ್ಧತೆ ಕುಂಭಮೇಳದಲ್ಲಿ ನಡೆದಿದೆ. ಕುಂಭಮೇಳ ಅನ್ನೋದು ಅದು ಶಿವನಿಗೆ, ಅದರಲ್ಲೂ ಕೂಡ ಪರಶಿವನಿಗೆ ಪ್ರಿಯವಾದದ್ದು. ಮಹಾ ಕುಂಭಮೇಳ ಅನ್ನೋದು ಈ ದೇವ ಮತ್ತೆ ರಾಕ್ಷಸರ ನಡುವಿನ ಆ ಮಂಥನದ ಸಮಯದಲ್ಲಿ ಉಂಟಾದಂತಹ ಆ ಅಮೃತ ಬಿಂದು ಬಿದ್ದಂಥ ಜಾಗದಲ್ಲಿ ನಡೆಯುವಂಥದ್ದು. 144 ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅದಕ್ಕೆ ಶಿವರಾತ್ರಿಯೂ ಕೂಡ ಕೊನೆಯ ದಿನ ಇರೋದ್ರಿಂದಾಗಿ ಅದಕ್ಕೆ ಬರದ ಸಿದ್ಧತೆ ನಡೆದಿದೆ. ಬರುವ ಯಾತ್ರಿಕರು ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನ ಅಂತ ಹೇಳಿದರೆ ಅದು ಶಿವರಾತ್ರಿಯ ದಿನ. ಒಂದು ಕಡೆಯಲ್ಲಿ ಸಂಗಮ, ತ್ರಿವೇಣಿ ಸಂಗಮ, ಎಲ್ಲ ಘಾಟ್ ಸೇರಿದಂತೆ
ಶಿವಮಂದಿರಗಳಲ್ಲೂ ಕೂಡ ವಿಶೇಷವಾದಂಥ ತಯಾರಿ ಇವತ್ತಿನಿಂದ ಆರಂಭ ಆಗಿದೆ. ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಶಿವರಾತ್ರಿಯ ದಿನದಂದು ಸಂಪೂರ್ಣವಾಗಿ ಮುಗಿಯುತ್ತೆ. ಶಿವರಾತ್ರಿಯಂದು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಅದಕ್ಕಾಗಿ ಈಗಿನಿಂದಲೇ ತಯಾರಿಗಳು ನಡೀತಾ ಇದೆ. ಮಹಾಶಿವರಾತ್ರಿ ಸಾಧು ಸಂತರ ಪಾಲಿಗೆ ಬಹಳ ವಿಶೇಷವಾದದ್ದು. ಇಷ್ಟು ದಿನಗಳ ಕಾಲ ನಾಗಸಾಧುಗಳ ಶಾಹಿ ಸ್ನಾನ, ಪುಣ್ಯ ಸ್ನಾನ, ಅಮಾವಾಸ್ಯೆಯ ಸ್ನಾನ, ಹುಣ್ಣಿಮೆಯ ಸ್ನಾನಗಳನ್ನು ನಾವು ನೋಡಿದ್ದೀವಿ. ಈಗ ಇನ್ನೇನಿದ್ರು ಕೂಡ ಶಿವರಾತ್ರಿಯ ಒಂದು ಕೊನೆಯ ದಿನದ ಆ ಪುಣ್ಯವಾದಂತಹ ದಿನಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ದಶಾಶ್ವಮೇಧ ಘಾಟ್ನ ಶ್ರೀ ಬ್ರಹ್ಮೇಶ್ವರ ಮಹಾದೇವ್ ಮಂದಿರ ಇದು. ಈ ಮಂದಿರದಲ್ಲಿ ಶಿವನನ್ನ ಪೂಜೆ ಮಾಡುವಂತಹ ಒಂದು ರಿವಾಜು ಮೊದಲಿಂದಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ. ಹಾಗೆ ನೋಡಿದರೆ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳದಲ್ಲಿ ಶಿವರಾತ್ರಿಯ ದಿನವನ್ನು ಬಹಳ ವಿಜೃಂಭಣೆಯಿಂದ, ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಮಹಾಶಿವರಾತ್ರಿ ಅನ್ನೋದು ಪರಶಿವನು ವಿಷವನ್ನ ಕುಡಿದು ವಿಷಕಂಠನಾದಾಗ ಪಾರ್ವತಿ ಬಂದು ಆತನ ಗಂಟಲನ್ನ ಒತ್ತಿ ಹಿಡಿದಾದ ವಿಷ ಅನ್ನೋದು ಗಂಟಲಿನಲ್ಲಿ ಇರುತ್ತೆ. ಶಿವನು ಎಚ್ಚರ ತಪ್ಪಿದ್ರೆ ಅಥವಾ ಶಿವ ಎಚ್ಚರ ತಪ್ಪಿದ್ರೆ ಆತನ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಆ ಕಾರಣದಿಂದ ಭಕ್ತರೆಲ್ಲರೂ ಕೂಡ ಜಾಗರಣೆಯನ್ನ ಮಾಡಿ ಶಿವನನ್ನ ಆರಾಧನೆ ಮಾಡುವಂಥದ್ದು ಮಹಾಶಿವರಾತ್ರಿ. ಆ ಶಿವರಾತ್ರಿಯ ದಿನಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಈಗ ಕಾಯುತ್ತಿದೆ. 26ನೇ ತಾರೀಕು ವಿಶೇಷವಾದಂಥ ಪೂಜೆ ಪುನಸ್ಕಾರ ಅವೆಲ್ಲವೂ ಕೂಡ ಮಹಾಶಿವರಾತ್ರಿಯ ದಿನದಂದು ನಡೀಲಿಕ್ಕಿದೆ. ಅದಕ್ಕಾಗಿ ಬರದ ಸಿದ್ಧತೆ ಕುಂಭಮೇಳದಲ್ಲಿ ನಡೆದಿದೆ. ಕುಂಭಮೇಳ ಅನ್ನೋದು ಅದು ಶಿವನಿಗೆ, ಅದರಲ್ಲೂ ಕೂಡ ಪರಶಿವನಿಗೆ ಪ್ರಿಯವಾದದ್ದು. ಮಹಾ ಕುಂಭಮೇಳ ಅನ್ನೋದು ಈ ದೇವ ಮತ್ತೆ ರಾಕ್ಷಸರ ನಡುವಿನ ಆ ಮಂಥನದ ಸಮಯದಲ್ಲಿ ಉಂಟಾದಂತಹ ಆ ಅಮೃತ ಬಿಂದು ಬಿದ್ದಂಥ ಜಾಗದಲ್ಲಿ ನಡೆಯುವಂಥದ್ದು. 144 ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅದಕ್ಕೆ ಶಿವರಾತ್ರಿಯೂ ಕೂಡ ಕೊನೆಯ ದಿನ ಇರೋದ್ರಿಂದಾಗಿ ಅದಕ್ಕೆ ಬರದ ಸಿದ್ಧತೆ ನಡೆದಿದೆ. ಬರುವ ಯಾತ್ರಿಕರು ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನ ಅಂತ ಹೇಳಿದ್ರೆ ಅದು ಶಿವರಾತ್ರಿಯ ದಿನ. ಒಂದು ಕಡೆಯಲ್ಲಿ ಸಂಗಮ, ತ್ರಿವೇಣಿ ಸಂಗಮ, ಎಲ್ಲ ಘಾಟ್ ಸೇರಿದಂತೆ ಶಿವಮಂದಿರಗಳಲ್ಲೂ ಕೂಡ ವಿಶೇಷವಾದಂಥ ತಯಾರಿ ಇವತ್ತಿನಿಂದ ಆರಂಭ ಆಗಿದೆ. ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಶಿವರಾತ್ರಿಯ ದಿನದಂದು ಸಂಪೂರ್ಣವಾಗಿ ಮುಗಿಯುತ್ತೆ. ಶಿವರಾತ್ರಿಯಂದು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಅದಕ್ಕಾಗಿ ಈಗಿನಿಂದಲೇ ತಯಾರಿಗಳು ನಡೀತಾ ಇದೆ. ಮಹಾಶಿವರಾತ್ರಿ ಸಾಧು ಸಂತರ ಪಾಲಿಗೆ ಬಹಳ ವಿಶೇಷವಾದದ್ದು. ಇಷ್ಟು ದಿನಗಳ ಕಾಲ ನಾಗಸಾಧುಗಳ ಶಾಹಿ ಸ್ನಾನ, ಪುಣ್ಯ ಸ್ನಾನ, ಅಮಾವಾಸ್ಯೆಯ ಸ್ನಾನ, ಹುಣ್ಣಿಮೆಯ ಸ್ನಾನಗಳನ್ನು ನಾವು ನೋಡಿದ್ದೀವಿ. ಈಗ ಇನ್ನೇನಿದ್ರು ಕೂಡ ಶಿವರಾತ್ರಿಯ ಒಂದು ಕೊನೆಯ ದಿನದ ಆ ಪುಣ್ಯವಾದಂತಹ ದಿನಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ದಶಾಶ್ವಮೇಧ ಘಾಟ್ನ ಶ್ರೀ ಬ್ರಹ್ಮೇಶ್ವರ ಮಹಾದೇವ್ ಮಂದಿರ ಇದು. ಈ ಮಂದಿರದಲ್ಲಿ ಶಿವನನ್ನ ಪೂಜೆ ಮಾಡುವಂತಹ ಒಂದು ರಿವಾಜು ಮೊದಲಿಂದಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ. ಹಾಗೆ ನೋಡಿದರೆ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳದಲ್ಲಿ ಶಿವರಾತ್ರಿಯ ದಿನವನ್ನು ಬಹಳ ವಿಜೃಂಭಣೆಯಿಂದ, ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಮಹಾಶಿವರಾತ್ರಿ ಅನ್ನೋದು ಪರಶಿವನು ವಿಷವನ್ನ ಕುಡಿದು ವಿಷಕಂಠನಾದಾಗ ಪಾರ್ವತಿ ಬಂದು ಆತನ ಗಂಟಲನ್ನ ಒತ್ತಿ ಹಿಡಿದಾದ ವಿಷ ಅನ್ನೋದು ಗಂಟಲಿನಲ್ಲಿ ಇರುತ್ತೆ. ಶಿವನು ಎಚ್ಚರ ತಪ್ಪಿದ್ರೆ ಅಥವಾ ಶಿವ ಎಚ್ಚರ ತಪ್ಪಿದ್ರೆ ಆತನ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಆ ಕಾರಣದಿಂದ ಭಕ್ತರೆಲ್ಲರೂ ಕೂಡ ಜಾಗರಣೆಯನ್ನ ಮಾಡಿ ಶಿವನನ್ನ ಆರಾಧನೆ ಮಾಡುವಂಥದ್ದು ಮಹಾಶಿವರಾತ್ರಿ. ಆ ಶಿವರಾತ್ರಿಯ ದಿನಕ್ಕೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಈಗ ಕಾಯುತ್ತಿದೆ. 26ನೇ ತಾರೀಕು ವಿಶೇಷವಾದಂಥ ಪೂಜೆ ಪುನಸ್ಕಾರ ಅವೆಲ್ಲವೂ ಕೂಡ ಮಹಾಶಿವರಾತ್ರಿಯ ದಿನದಂದು ನಡೀಲಿಕ್ಕಿದೆ. ಅದಕ್ಕಾಗಿ ಬರದ ಸಿದ್ಧತೆ ಕುಂಭಮೇಳದಲ್ಲಿ ನಡೆದಿದೆ. ಕುಂಭಮೇಳ ಅನ್ನೋದು ಅದು ಶಿವನಿಗೆ, ಅದರಲ್ಲೂ ಕೂಡ ಪರಶಿವನಿಗೆ ಪ್ರಿಯವಾದದ್ದು. ಮಹಾ ಕುಂಭಮೇಳ ಅನ್ನೋದು ಈ ದೇವ ಮತ್ತೆ ರಾಕ್ಷಸರ ನಡುವಿನ ಆ ಮಂಥನದ ಸಮಯದಲ್ಲಿ ಉಂಟಾದಂತಹ
ಆ ಅಮೃತ ಬಿಂದು ಬಿದ್ದಂಥ ಜಾಗದಲ್ಲಿ ನಡೆಯುವಂಥದ್ದು. 144 ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅದಕ್ಕೆ ಶಿವರಾತ್ರಿಯೂ ಕೂಡ ಕೊನೆಯ ದಿನ ಇರೋದ್ರಿಂದಾಗಿ ಅದಕ್ಕೆ ಬರದ ಸಿದ್ಧತೆ ನಡೆದಿದೆ. ಬರುವ ಯಾತ್ರಿಕರು ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನ ಅಂತ ಹೇಳಿದರೆ ಅದು ಶಿವರಾತ್ರಿಯ ದಿನ. ಒಂದು ಕಡೆಯಲ್ಲಿ ಸಂಗಮ, ತ್ರಿವೇಣಿ ಸಂಗಮ, ಎಲ್ಲ ಘಾಟ್ ಸೇರಿದಂತೆ ಶಿವಮಂದಿರಗಳಲ್ಲೂ ಕೂಡ ವಿಶೇಷವಾದಂಥ ತಯಾರಿ ಇವತ್ತಿನಿಂದ ಆರಂಭ ಆಗಿದೆ. ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.